ಇದೆಲ್ಲ ಬಂದು ಮನುಷ್ಯರಿಗೆ ಕೆಲಸನೇ ಕಡಿಮೆ ಆಗೋಯ್ತಲ್ವ. 10 ಎಕರೆ ಬೇಕಾದ್ರೆ ಒಂದೇ ಕೊಯ್ಕೆ ಬಂದ್ಬಿಡುತ್ತದೆ ಹೋಗಿ ಆಪ್ರೇಟರ್ ಇದ್ದರೆ. ಆಮೇಲೆ ಇದು ಇಲ್ಲಿ ಹೋಗ್ತಾ ಇದ್ದಲ್ಲ ಟ್ಯಾಕ್ಟರಲ್ಲಿ, ಇದು KAB ಡಿಪಾರ್ಟ್ಮೆಂಟು ಎಲ್ಲ ಆಗ ಆರೆ ತಗೊಂಡು ಗುಂಡ್ಲಿ ತಗೊಂಡು ನಿಂತ್ಕೊತಿದ್ವಿ ತೆಗಿಯೋದಕ್ಕೆ. ಇವಾಗ ಏನಿಲ್ಲ, ಲಾಕ್ ಮಾಡಿ ನೆಲನ ಕೊರೆದ್ಬಿಟ್ಟು ಏನು ಲೈಟ್ ಕಂಬನ ನಿಲ್ಲಿಸ್ಬಿಟ್ಟು ಹೋಗ್ತಾ ಇರೋದೆ. ಎಷ್ಟು ಈಸಿ ಅಲ್ವಾ. ಟೆಕ್ನಿಕಲ್ ಎಷ್ಟು ಮುಂದುವರಿತದೋ ಅಷ್ಟು ಈ ಮನುಷ್ಯನ ಜನ್ಮಕ್ಕೆ ತೊಂದರೆ ಖಂಡಿತ ಇದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇವತ್ತೇನೋ ಎಲ್ಲ ಈಸಿಯಾಗಿ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಒಂದಲ್ಲ ಒಂದು ದಿನ ಮುಂದಿನ ಜನ್ರೇಷನ್ಗೆ ತುಂಬ ಕಷ್ಟ ಆಗುತ್ತೆ ಇದು. ಇಲ್ಲೇನೋ ರೋಡಲ್ಲಿ ಮರಗಳಿದ್ದಾವೆ, ರೋಡ್ ಸೈಡಲ್ಲಿ. ಶಿವಮೊಗ್ಗ ಬಿಟ್ಟು ಕಡೂರು ತನಕ ಒಂದು ಮರ ಇದ್ದರೆ ಹೇಳ್ಕೊಡ್ತೀನಿ ರೋಡ್ ಸೈಡಲ್ಲಿ ನಿಂತ್ಕೊಳ್ಳೋದಕ್ಕೆ. ಅಯ್ಯಪ್ಪ 60 ಕಿಲೋಮೀಟ್ರ್ ಒಡೆಯಷ್ಟೊಳಗೆ ಹಿಂದೆ ಮುಂದೆ ಎಲ್ಲ ಆಯನೂರು. ಈ ಕಡೆ ಹಳ್ಳಿಗಳು ತುಂಬ ಚೆನ್ನಾಗಿದ್ದಾವೆ. ಮಾತ್ರ ಪ್ರತಿಯೊಬ್ಬರು ಮನೆ ಮುಂದ್ಗಡೆನೂ ಹೂವಿನ ಗಿಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚೌಡೇಶ್ವರಿ ದೇವಸ್ಥಾನ, ಇಲ್ಲೂ ಒಂದು ದೇವಸ್ಥಾನ ಇದೆ ಚಿಕ್ಕದು. ನಾನಿವಾಗಲೂ ಬರೀ 60ರಲ್ಲಿ ಅಷ್ಟೇ ಅಪ್ಪ ಹೋಗ್ತಾರದು. ಯಾಕೆಂದರೆ ಇಂಜಿನ್ ಸಿಟ್ಟಿಂಗ್ ಆಗಬೇಕಲ್ಲ. ಆಮೇಲೆ ಈಗಲೇ ಮೈಲೇಜ್ ಡ್ರಾಪ್ ಮಾಡ್ಕೊಬಿಟ್ರೆ ಇನ್ನು ಮುಂದೆ ಬೇಕಾದಷ್ಟು ಪ್ಲೇಸ್ಗೆ ಹೋಗಬೇಕು. ತುಮಕೂರು 227 ಕಿಲೋಮೀಟ್ರು, ಭದ್ರಾವತಿ 34, ಹೊನ್ನಾಳಿ, ಶಿವಮೊಗ್ಗ 17 ಕಿಲೋಮೀಟ್ರು, ಹೊಸನಗರ 46, ತೀರ್ಥಹಳ್ಳಿ ಇಲ್ಲಿಂದ 51 ಕಿಲೋಮೀಟ್ರು. ಹೌದು 51 ಕಿಲೋಮೀಟ್ರ್ ಇದೆ. ಈ ಮಳೆ ಸ್ಟಾರ್ಟ್ ಆಗಿದ್ರೆ ಅಲ್ಲೆಲ್ಲ ಹೋಗ್ಬೋದಿತ್ತು. ಕುವೆಂಪು ಅವ್ರ ಮನೆ ನೋಡಿ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆ ನೋಡಿ ನಾನು ಸ್ವಲ್ಪ ಖುಷಿ ಪಡ್ಬೋದಿತ್ತು. ಅಂದರೆ ಇಲ್ಲೆಲ್ಲ ಮಳೆ ಟೈಮಲ್ಲಿ ಹೋಗ್ಬೇಕು, ತುಂಬ ಚೆನ್ನಾಗಿರುತ್ತೆ ಮಳೆ ಟೈಮಲ್ಲಿ ಹೋದರೆ. ಏನಪ್ಪ ಟ್ರಾಫಿಕ್ಕು ಇರುತ್ತೆ. ಟ್ರಾಫಿಕ್ ಇಲ್ಲದೋ ಜಾಗ ಯಾವುದು? ಸ್ವಲ್ಪ ಲೆಫ್ಟು ರೈಟ್ ಹೋಗೋರು ಸಿಗ್ನಲ್ ಹಾಕೊಂಡು ಹೋದರೆ ಒಳ್ಳೆಯದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಎಷ್ಟು ಆಕ್ಸಿಡೆಂಟ್ಗಳು ಇದೇ ಥರ ಆಗೋದು. ಸಿಗ್ನಲ್ ಹಾಕಲ್ಲ ಏನಿಲ್ಲ, ಸುಮ್ಮನೆ ಬೇರೆ ತಿರುಗಿಸ್ಬಿಡೋದು. ಅವನು ಮುಂದೆಯಿಂದನೋ ಹಿಂದೆಯಿಂದನೋ ಬಂದು ಗುತ್ಕೊ ಹೋಗೋದು. ಆಮೇಲೆ ಖಂಡಿತಲ್ಲ ಹೋಗಿ ಹಾಸ್ಪಿಟ್ಲಲ್ಲಿ ಮನೆ ಕಳೋದು. ಇದೆಲ್ಲ ಬೇಕಾ? ಆಮೇಲೆ ಕೇಳಿದ್ರೆ ಗ್ರಾಚಾರ ಅನ್ನೋದು. ನಾವು ಕರೆಕ್ಟಾಗಿದ್ರೆ ಗ್ರಾಚಾರ ಏನು ಮಾಡುತ್ತೆ? ಅದು ಕರೆಕ್ಟಾಗಿರುತ್ತೆ. ಓಕೆ, ಇವಾಗ ತಾನೇ ಜಸ್ಟು ಶಿವಮೊಗ್ಗಕ್ಕೆ ಎಂಟ್ರಿ ಆಗಿದ್ದೀನಿ. ಅಲ್ಲೊಂದು ಕಡೆ ಜ್ಯೂಸ್ ಕುಡಿದೆ, ತುಂಬ ಚೆನ್ನಾಗಿತ್ತು. ಮಿಣ್ಕೆ ಹಣ್ಣು ಅಂತ ಹೇಳ್ತೀವಿ ನಮ್ಮ ಕಡೆ, ಆ ಥರದ್ದು. ಮತ್ತು ವಾಟರ್ ಮಿಲನ್ದು ತುಂಬ ಸೂಪರಾಗಿತ್ತು. ಜಸ್ಟ್ ಬರೀ 2 ಗ್ಲಾಸ್ಗೆ 50 ರೂಪಾಯಿ. ಆದರೆ ಬೇರೆ ಕಡೆ ಎಲ್ಲ 150 ರೂಪಾಯಿ ಆಗ್ತಿತ್ತು 2 ಗ್ಲಾಸ್ಗೆ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಹೇಳೋದು, ಏನೋ ರೋಡ್ ಸೈಡಲ್ಲಿ ಪಾಪ ಬಿಸ್ನೆಸ್ ಮಾಡ್ತಾರಲ್ಲ, ಅವರಿಗೆ ಬಿಸ್ನೆಸ್ ಕೊಟ್ಟರೆ ತುಂಬ ನಮಗೂ ದೇವ್ರು ಒಳ್ಳೇದು ಮಾಡ್ತಾನೆ. ಆಯಿತಾ? ಅಂತಿಂತೂ ಶಿವಮೊಗ್ಗ ಬಂದಿದ್ದೀನಿ. ಓಕೆನಾ? ನಡೀರಿ ಸರ್. ಟ್ರಾಫಿಕ್ ಜಂಬೂ ಆಟ ಕೋರ್ಸ್ ಇಲ್ಲಿಂದ ಕಡೂರು 60 ಕಿಲೋಮೀಟರ್ ಹೋಗಬೇಕು. ಮಲೆನಾಡು ಭಾಗದ ಮೊಟ್ಟ ಮೊದಲ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಶಿವಮೊಗ್ಗದ NU ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ. ಮಾಡಿ ಏನೇನು ಟೆಕ್ನಿಕಲ್ ಮುಂದೆ ಬರಬೇಕೋ ಎಲ್ಲ ಮಾಡಿ. ತುಂಬ ಕಡೆ RTOದವ್ರು ನಿಂತಿದ್ರು, ಬಟ್ ಒಬ್ಬರು ಹಿಡಿಲಿಲ್ಲ. ಯಾಕೆಂದು ಗೊತ್ತಿಲ್ಲಪ್ಪ. ನಮ್ಮ ಹತ್ರ DL RC ಎಲ್ಲ ಇರುತ್ತಲ್ಲ, ಕನ್ಫರ್ಮ್ ಅಂತ ಗೊತ್ತು ಅವರಿಗೆ. ಅದಕ್ಕೆ ಕೈ ಹಾಕಲ್ಲ ಯಾರು.
ಅಲ್ಲಿ ಒಂದು ಕೆಲವೊಂದು ಕಡೆ ರೋಡ್ ಕನ್ಫ್ಯೂಸ್ ಆಗ್ಬಿಡ್ತವೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕಾಗಿದೆ. ಆಯಿತಾ, ಶಿವಮೊಗ್ಗ ಸರ್ಕಲ್. ನಾವು ಮೈಸೂರು ಕಡೆ ಹೋಗೋರು ಈ ಕಡೆ ಹೋಗ್ಬೇಕಂತೆ. ನಡೀರಿ ನಾವು ಈ ಕಡೆನೇ ಹೋಗೋಣ. ನೋಡಪ್ಪ ಗುರು, ಶಿವಮೊಗ್ಗ ತುಂಬ ಸ್ವಚ್ಛತೆ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಶಿವಮೊಗ್ಗ ಡಿಸ್ಟಿಕಲ್ಲಿ. ಅಂದರೆ ಟೌನ್ ಲಿಮಿಟಲ್ಲಿ ತುಂಬ ಚೆನ್ನಾಗಿದೆ, ನಾನು ನೋಡಿದ್ದೆ. ಎಲ್ಲೂ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿದೆ. ಈ ಥರ ಸಿಟಿಗಳನ್ನ ಮೇಂಟೈನ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರ್ತದೆ ಮಾತ್ರ. ನಮ್ಮ ಮೈಸೂರು ಸೂಪರ್ ಗುರು. ಈಗ ಎಲ್ಲ ಕಡೆ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ, ಯಾಕೆಂದರೆ ಜನಕ್ಕೂ ಗೊತ್ತಾಗಿದೆ ನಾವು ಎಷ್ಟು ಹಾಳು ಮಾಡ್ತೀವೋ ಅಷ್ಟು ನಮಗೇನೆ ಕಷ್ಟ ಅಂತ. ಪ್ರಕೃತಿನ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಸೇಫ್ ಆಗಿರ್ತೀವಿ, ಇಲ್ವಾ ಮುಗೀತ ಕತೆ ಅಂತ. ಹೌದು, ಹೆಣ್ಮಗು ಹಾಂ. ಮೋಸ್ಟ್ಲಿ ಬಹುಮಾಡಿಗಳ ವಾಹನ ನಿಲ್ದಾಣ. ವಾವ್, ಸೂಪರ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ನೋಡಿದ್ರೆ ಯಾವ ಥರ ಕಟ್ಟಿದ್ದಾರೆ ಅಂತ. ಅಂದರೆ ವೆಹಿಕಲ್ಸ್ನ ಹೋಗಿ ಅಲ್ಲಿ ಮೇಲೆ ಪಾರ್ಕ್ ಮಾಡೋದೇನೋ ಅಂತ ಅಂದ್ಕೊಳ್ತೀನಿ ನಾನು. ಹೌದು, ಎಲ್ಲ ಕಡೆ ಹಂಗೆ ಕಟ್ಬಿಟ್ರೆ ತೊಂದರೆನೇ ಇರಲ್ಲ. ಫುಲ್ ಆ ಕಡೆ ಎಲ್ಲ ಯೂನಿಟ್ ಎಲ್ಲ ಬರ್ತಾ ಹೋಗ್ತಾ ಇರ್ತದೆ, ತುಂಬ ಚೆನ್ನಾಗಿರುತ್ತೆ ಶಿವಮೊಗ್ಗ ಪಾರ್ಕ್. ಅಲ್ಲ, CC ಕ್ಯಾಮ್ರಾ ಅದು ಇದು ಇರುತ್ತೆ. ನ್ಯಾಷನಲ್ ಹೈವೇ, ಚಿಕ್ಕಮಂಗ್ಳೂರು ಟು ಶಿವಮೊಗ್ಗ ನ್ಯಾಷನಲ್ ಹೈವೇ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಂದರೆ ಎಲ್ಲಿ ಜಾಸ್ತಿ ಶೀತ ಪ್ರದೇಶ ಜಾಸ್ತಿ ಅಲ್ಲಿರುತ್ತೆ ಅಲ್ಲಿ ಕಾಂಕ್ರೀಟ್ ರೋಡ್ ಮಾಡ್ತಾಯಿದ್ದಾರೆ. ಇನ್ನು ಮಿಕ್ಕಿದ ಕಡೆ ಎಲ್ಲ ಮಾಮೂಲಿ ಡಾಂಬರ್ ರೋಡೆ. ಅಪ್ಪ ಏನು ಬಿಸಿಲು ಗುರು.